ಹೌದು ಗುರು, ಇವತ್ತು ನಾನು ಹೇಳುವಂತ ಈ ಅರ್ನಿಂಗ್ ಅಪ್ಲಿಕೇಶನ್ಗಳಲ್ಲಿ ನೀವು 1 ಗಂಟೆ ಕೆಲಸ ಮಾಡ್ತೀರಾ ಅಂದ್ರೆ 800 ರಿಂದ 900 ರೂಪಾಯಿ ದುಡ್ಡು ನಿಮಗೆ ಅರ್ನಿಂಗ್ ಆಗಿ ಸಿಗುತ್ತೆ. 2 ಅಪ್ಲಿಕೇಶನ್ಗಳನ್ನ ಬಳಸಿಕೊಂಡು ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ವಿತೌಟ್ ಎನ್ ಇನ್ವೆಸ್ಟ್ಮೆಂಟ್ ನೀವು ಅರ್ನಿಂಗ್ ಮಾಡಬಹುದು. ನಾನು ಕೂಡ ಈ ಅಪ್ಲಿಕೇಶನ್ ಬಳಸಿಕೊಂಡು ಎಷ್ಟು ದುಡ್ಡನ್ನ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಪಕ್ಕದಲ್ಲಿ ನಿಮಗೆ ಲೈವ್ ಅಲ್ಲಿ ಪ್ರೂಫ್ ಅನ್ನ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಅಪ್ಲಿಕೇಶನ್ ಅಲ್ಲಿ 573 ರೂಪಾಯಿ ದುಡ್ಡು ಪ್ರೆಸೆಂಟ್ ಅಲ್ಲಿ ನನ್ನ ಕಡೆ ದುಡ್ಡಿದೆ. ನಾನು ಈಗಾಗಲೇ ಬಂದು ಈ ಅಪ್ಲಿಕೇಶನ್ ಅಲ್ಲಿ 4866 ರೂಪಾಯಿ ದುಡ್ಡನ್ನ ವಿತ್ಡ್ರಾ ಕೂಡ ತಗೊಂಡಿದ್ದೀನಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಹೋದೆ ಅಂತಂದ್ರೆ 100 ರೂಪಾಯಿ, 8 ರೂಪಾಯಿ, 43 ರೂಪಾಯಿ ಈ ರೀತಿ ದುಡ್ಡು ಬಂದಿದೆ ನೋಡಿ. ಟ್ರಾನ್ಸ್ಫರ್ ಟು ಮೈ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂತಂದ್ರೆ ಈ ಒಂದು ದುಡ್ಡು ನನ್ನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುವಂತದ್ದು ಇನ್ಸ್ಟೆಂಟ್ ಆಗಿ. ಪಕ್ಕದಲ್ಲಿ ನಿಮಗೆ ಲೈವ್ ಅಲ್ಲಿ ಪ್ರೂಫ್ ನ ಕೂಡ ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಬೇಗ ನನಗೆ ಈ ಒಂದು ಅಪ್ಲಿಕೇಶನ್ ಮೂಲಕ ಪೇಮೆಂಟ್ ಅನ್ನು ರಿಸೀವ್ ಆಗಿದೆ ಅಂತ. ಇದು ಮೊದಲ ಅಪ್ಲಿಕೇಶನ್ ಆಯಿತು. ಎರಡನೇ ಅಪ್ಲಿಕೇಶನ್ ಅಲ್ಲೂ ಕೂಡ ನಾನು ಕೇವಲ ಒಂದೇ ವಾರಕ್ಕೆ 5235 ರೂಪಾಯಿ ದುಡ್ಡನ್ನು ಅರ್ನಿಂಗ್ ಮಾಡಿದ್ದೀನಿ. ಪ್ರತಿದಿನ ಕೂಡ ನನಗೆ ಈ ಅಪ್ಲಿಕೇಶನ್ ಅಲ್ಲಿ 1 ನಿಮಿಷದ ಕೆಲಸಕ್ಕೆ 10 ರೂಪಾಯಿ ದುಡ್ಡು ಅರ್ನಿಂಗ್ ಆಗಿ ಸಿಗುತ್ತೆ. ಕೆಳಗಡೆ ಸ್ಕ್ರೋಲ್ ನ ಮಾಡ್ಕೊಂಡು ಹೋದೆ ಅಂತಂದ್ರೆ ನೋಡಿ 10 ರೂಪಾಯಿ ದುಡ್ಡು ನನಗೆ ಇಲ್ಲಿ ಕಂಟಿನ್ಯೂಸ್ ಆಗಿ ರಿಸೀವ್ ಆಗ್ತಾನೆ ಹೋಗಿದೆ. ಈ ತರ ನನಗೆ ಈ ಅಪ್ಲಿಕೇಶನ್ ಅಲ್ಲಿ ಇದುವರೆಗೂ ಕೇವಲ ಒಂದೇ ವಾರದಲ್ಲಿ 5235 ರೂಪಾಯಿ ದುಡ್ಡು ಬಂದಿದೆ. ನನ್ನ ಕಡೆ ಇನ್ನೂ ಕೂಡ ಸ್ಕ್ರಾಚ್ ಕಾರ್ಡ್ ಗಳಿರುವಂತದ್ದು, ಪ್ರತಿಯೊಂದು ಸ್ಕ್ರಾಚ್ ಕಾರ್ಡ್ ಅಲ್ಲೂ ಕೂಡ ನನಗೆ 10 ರೂಪಾಯಿ ದುಡ್ಡು ಬರುತ್ತೆ. ಈ ದುಡ್ಡು ಆಟೋಮೆಟಿಕ್ ಆಗಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಇನ್ಸ್ಟೆಂಟ್ ಆಗಿ ಟ್ರಾನ್ಸ್ಫರ್ ಆಗುವಂತದ್ದು ನೋಡಿ. 10 ರೂಪಾಯಿ ಇದರಲ್ಲೂ ಕೂಡ ದುಡ್ಡು ಬಂತು. ಈ ರೀತಿ ನೀವು ಕೂಡ ನಿಮ್ಮ ಮೊಬೈಲ್ ಫೋನ್ ಬಳಸಿಕೊಂಡು ಅರ್ನಿಂಗ್ ಅನ್ನ ಮಾಡಬಹುದು ಪ್ರತಿ ದಿನ ಮತ್ತೆ ಪ್ರತಿ ನಿಮಿಷ ಕೂಡ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ ರಕ್ಷಿತ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ವಿತೌಟ್ ಎನ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಅನ್ನ ಮಾಡೋದಕ್ಕೆ 2 ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎರಡರಲ್ಲೂ ಕೂಡ ನೀವು ನಿಮ್ಮ ಮೊಬೈಲ್ ಫೋನ್ ಬಳಸ್ಕೊಂಡೆ ಅರ್ನಿಂಗ್ ಮಾಡಬಹುದು. ಈ ಅಪ್ಲಿಕೇಶನ್ ಯಾವುದೇ ಇದನ್ನ ಬಳಸ್ಕೊಂಡು ಯಾವ ರೀತಿ ಅರ್ನಿಂಗ್ ಮಾಡಬೇಕಂತ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದ್ರೆ ನಿಮಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಮೂಲಕ ಬರ್ತಾ ಹೋಗುತ್ತೆ. ನಾಳೆ ಬಂದ್ಬಿಟ್ಟು ಸ್ಪೆಷಲ್ ಗಿವ್ ಅವೇ 2000 ಇರ್ತಾ ಇದೆ. ಯಾರೆಲ್ಲ ಈ ವಿಡಿಯೋಗೆ ಲೈಕ್, ಶೇರು, ಕಮೆಂಟ್ ಅನ್ನ ಮಾಡ್ತೀರಾ ನಿಮ್ಮೆಲ್ಲರಿಗೂ ಕೂಡ ನಾಳೆ 2000 ರೂಪಾಯಿನ ಗಿವ್ ಅವೇ ಸಿಗುತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ನೀವು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗಿ ಗೂಗಲ್ ಫಾರ್ಮ್ ಬರುತ್ತೆ, ಆ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡಿ ಕಳಿಸಿದ್ರಿ ಅಂತಂದ್ರೆ ನಿಮ್ಗೂ ಕೂಡ 2000 ರೂಪಾಯಿ ಗಿವ್ ಅವೇ ನಾಳೆನೇ ಸಿಗ್ತಾ ಇದೆ. ಮರಿದೇನೆ ಈ ವಿಡಿಯೋಗೆ ಲೈಕ್ ಮಾಡಿರಬೇಕು ಮತ್ತೆ ಕಮೆಂಟ್ ಅನ್ನ ಮಾಡಿರಬೇಕು. ಮಿಸ್ ಮಾಡದೇನೆ ಈ ಕೂಡಲೇ ಮಾಡಿ. ಡೈರೆಕ್ಟ್ ಆಗಿ ನಾನು ಈ ಅಪ್ಲಿಕೇಶನ್ ಮೂಲಕ ಅರ್ನಿಂಗ್ ಮಾಡೋದಕ್ಕೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಅರ್ನಿಂಗ್ ಅಪ್ಲಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಅಪ್ಲಿಕೇಶನ್ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಮಾಡ್ತಿದ್ದಂಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಚೂಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಕನ್ಫರ್ಮ್ ಅಂತ ಕೇಳುತ್ತೆ. ನೀವು ಈಗಾಗಲೇ ಗೂಗಲ್ ಪೇ, ಫೋನ್ ಪೇ ನ ಯೂಸ್ ಮಾಡ್ತಿದ್ರಲ್ವಾ, ಸೇಮ್ ಸಿಮ್ ನ ಇಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಒಂದು ಮೆಸೇಜ್ ಅನ್ನ ಕಳಿಸ್ಕೊಳ್ಳುತ್ತೆ. ಮೆಸೇಜ್ ಕಳಿಸ್ಕೊಂಡ್ಮೇಲೆ ಈ ರೀತಿ ನಿಮಗೆ ಕ್ರಿಯೇಟ್ ಪಾಸ್ವರ್ಡ್ ಅಂತ ಬರುತ್ತೆ. ನೀವು ಇಲ್ಲಿ 4 ಡಿಜಿಟ್ ನ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೋಬೇಕು. ಮೇಲ್ಗಡೆನೂ ಕೂಡ ಒಂದೇ ಹಾಕಿ, ಕೆಳಗಡೆನೂ ಕೂಡ ಒಂದೇ ಹಾಕಿ. ಸಬ್ಮಿಟ್ ನ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ರೆಫರಲ್ ಕೋಡ್ ಆಪ್ಷನಲ್ ಅಂತ ಇದೆ. ಸ್ಕ್ರೀನ್ ಮೇಲೆ ತೋರಿಸ್ತಿರುವಂತಹ ಈ ಒಂದು ಕೋಡ್ ಅನ್ನ ಒಂದು ರೆಫರಲ್ ಕೋಡ್ ಒಳಗಡೆ ನೀವು ಎಂಟರ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಬಂದು ಫ್ರೀ ಆಗಿ 10 ರೂಪಾಯಿ ದುಡ್ಡು ಸಿಗುತ್ತೆ. ಸೈನ್ ಅಪ್ ಆಗ್ತಿದ್ದಂಗೆ ಆ ದುಡ್ಡು ಇನ್ಸ್ಟೆಂಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಕೂಡ ಆಗುವಂತದ್ದು. ರೆಫರಲ್ ಕೋಡ್ ಅನ್ನು ಎಂಟರ್ ಮಾಡ್ಕೊಂಡು ಸಬ್ಮಿಟ್ ಕೊಟ್ರಿ ಅಂತಂದ್ರೆ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಒಂದು OTP ಬರುತ್ತೆ. OTP ಎಂಟರ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆದಾಗ ಹೋಮ್ ಇಂಟರ್ಫೇಸ್ ನಮಗೆ ಈ ರೀತಿ ಕಾಣಿಸುತ್ತೆ. ಕೆಳಗಡೆ ನಿಮಗೆ ನೋಡಿ ಸ್ಕ್ಯಾನ್ ಅಂಡ್ ಪೇ ಅಂತ ಆಪ್ಷನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಡೆಬಿಟ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅಂತ ಬರುತ್ತೆ. ಸಿಂಪಲ್ ಆಗಿ ನೀವು ಆಧಾರ್ ಕಾರ್ಡ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ನ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡಕ್ಕೆ ಕೇಳ್ಕೊಳ್ಳುತ್ತೆ. ನಾನು ಇಟ್ಬಿಟ್ಟು ಕೆನರಾ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಕೆನರಾ ಬ್ಯಾಂಕ್ ಅಕೌಂಟ್ ಆಟೋಮೆಟಿಕ್ ಆಗಿ ಫೀಚ್ ಆಗಿದೆ ನೋಡಿ. ಇವಾಗ ನೀವು ಈ ಅಪ್ಲಿಕೇಶನ್ ಅಲ್ಲಿ ನಂತರ ಅರ್ನಿಂಗ್ ಮಾಡೋದಕ್ಕೆ ಏನ್ ಮಾಡಬೇಕು ಅಂದ್ರೆ, ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸ್ಕ್ಯಾನ್ ಅಂಡ್ ಪೇ ನ ಮೇಲೆ ಕ್ಲಿಕ್ ಮಾಡ್ಕೊಂಡು QR ಕೋಡ್ ಓಪನ್ ಆಗುತ್ತಲ್ವಾ, ಆ QR ಕೋಡ್ ನಲ್ಲಿ ನೀವು ಯಾವ್ದಾದ್ರು ಒಂದು QR ಕೋಡ್ಗೆ, ಅದು ನಿಮ್ಮ ಫ್ರೆಂಡ್ ಇಂದ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ಬೇರೆ ಹೊರಗಡೆ ನೀವೇನಾದ್ರೂ ಪರ್ಚೇಸ್ ಮಾಡ್ತಾ ಇದೀರಾ ಅಂದ್ರೆ ಆ ಒಂದು QR ಕೋಡ್ಗಳಿಗೂ ಕೂಡ ನೀವು ಅಮೌಂಟ್ ಅನ್ನ ಪೇ ಮಾಡಿದ್ರಿ ಅಂತಂದ್ರೆ ಪ್ರತಿ ಸಲ ಕೂಡ ನೀವು ಅಮೌಂಟ್ ಅನ್ನ ಪೇ ಮಾಡಿದಾಗ ನಿಮ್ಗೆ ಒಂದು ಸ್ಕ್ರಾಚ್ ಕಾರ್ಡ್ ಅನ್ನ ಸಿಗುತ್ತೆ. ಈ ಒಂದು ಸ್ಕ್ರಾಚ್ ಕಾರ್ಡ್ ಅನ್ನ ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ ನ ಒಂದು ರಿವಾರ್ಡ್ ಸೆಕ್ಷನ್ ಹೋಗಿ ಚೆಕ್ ಮಾಡಿದ್ರಿ ಅಂತಂದ್ರೆ ಆ ಒಂದು ಸ್ಕ್ರಾಚ್ ಕಾರ್ಡ್ ಅನ್ನ ಟ್ಯಾಪ್ ಮಾಡಿ ಓಪನ್ ಮಾಡಿದಾಗ ನಿಮ್ಗಲ್ಲಿ 2 ರೂಪಾಯಿ, 3 ರೂಪಾಯಿ, 4 ರೂಪಾಯಿ ಈ ರೀತಿ ನಿಮಗೆ ಅಪ್ ಟು 100 ರೂಪಾಯಿವರೆಗೂ ಫ್ರೀ ಆಗಿ ಅರ್ನಿಂಗ್ ಆಗುವಂತದ್ದು ಈ ಒಂದು ಅಪ್ಲಿಕೇಶನ್ ಅಲ್ಲಿ. ನೀವು ಯಾರಿಗೆ ಬೇಕಾದ್ರೂ ಪೇ ಮಾಡಬಹುದು. ಪ್ರತಿ ಸಲ ಕೂಡ ಪೇ ಮಾಡಿದಾಗ ನಿಮಗೆ ಫ್ರೀ ಆಗಿ ಅರ್ನಿಂಗ್ ಬರುತ್ತೆ. ಈ ದುಡ್ಡು ನೀವೇನ್ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿದೀರಾ ಇದೇ ಬ್ಯಾಂಕ್ ಅಕೌಂಟ್ ಗೆ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗುವಂತದ್ದು. ಇನ್ನು ನೀವು ಈ ಅಪ್ಲಿಕೇಶನ್ ನಲ್ಲಿ ರೆಫರ್ ಮಾಡಿಕೊಂಡು ಕೂಡ ತುಂಬಾನೇ ದುಡ್ಡನ್ನು ಅರ್ನಿಂಗ್ ಮಾಡಬಹುದು. ಅಪ್ಲಿಕೇಶನ್ ನಲ್ಲಿ ನೀವು ರೆಫರ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೊಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಅನ್ನ ಅಥವಾ ಒಂದು ಕೋಡ್ ಅನ್ನ ಕಾಪಿ ಮಾಡಿಕೊಂಡು ನಿಮ್ಮ ಫ್ರೆಂಡ್ ನಿಮ್ಮ ಲಿಂಕಿನ ಮುಖಾಂತರ ಸೈನ್ ಅಪ್ ಮಾಡಿಕೊಂಡು ಲಾಗಿನ್ ಆಗುವಂತ ಟೈಮ್ ನಲ್ಲಿ ರೆಫರಲ್ ಕೋಡ್ ಆಪ್ಷನ್ ನಲ್ಲಿ ನಿಮ್ಮ ಕೋಡ್ ಅನ್ನ ಎಂಟರ್ ಮಾಡ್ಕೊಂಡು ಲಾಗಿನ್ ಮಾಡಿದ್ರು ಅಂತಂದ್ರೆ ನಿಮ್ಮ ಫ್ರೆಂಡ್ಗೂ ಕೂಡ 10 ರೂಪಾಯಿ ದುಡ್ಡು ಸಿಗುತ್ತೆ ಮತ್ತೆ ನಿಮ್ಗೂ ಕೂಡ 10 ರೂಪಾಯಿ ದುಡ್ಡು ಸಿಗುತ್ತೆ. ನಿಮ್ಮ ಫ್ರೆಂಡ್ ರಿಜಿಸ್ಟರ್ ಮಾಡಿಕೊಂಡು ಯಾರಿಗಾದ್ರೂ ಒಬ್ಬರಿಗೆ ಒಂದು ಸಲ ಅಮೌಂಟ್ ಅನ್ನ ಪೇ ಮಾಡಬೇಕು. ಈ ರೀತಿ ನಿಮ್ಮ ಫ್ರೆಂಡ್ ಅಮೌಂಟ್ ಅನ್ನ ಪೇ ಮಾಡಿದ್ರು ಅಂತಂದ್ರೆ ಸಾಕು, ನಿಮ್ಗೆ ಇಲ್ಲಿ 10 ರೂಪಾಯಿ ದುಡ್ಡು ಸ್ಕ್ರಾಚ್ ಕಾರ್ಡ್ ಆಗಿ ಸಿಕ್ಕಿರುತ್ತೆ. ಈ ದುಡ್ಡನ್ನ ನೀವು ಟ್ಯಾಪ್ ಮಾಡಿಕೊಂಡು ದುಡ್ಡನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿ ತಗೊಬಹುದು. ಪಕ್ಕದಲ್ಲಿ ನಿಮಗೆ ಪ್ರೂಫ್ ಅನ್ನ ತೋರಿಸ್ತಾ ಇದೀನಿ ನೋಡಿ. 10 ರೂಪಾಯಿ ದುಡ್ಡು ನನಗೆ ನನ್ನ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ರಿಸೀವ್ ಆಗಿರುವಂತ ಪ್ರೂಫ್ ಅನ್ನ. ಜೆನ್ಯೂನ್ ಅಪ್ಲಿಕೇಶನ್, ಎಷ್ಟು ಜನಕ್ಕೆ ಬೇಕಾದ್ರೂ ರೆಫರ್ ಮಾಡ್ಕೊಂಡು ಅರ್ನಿಂಗ್ ಮಾಡಿ. ಈ ಅಪ್ಲಿಕೇಶನ್ ತುಂಬಾ ಜನ ಯೂಸ್ ಮಾಡ್ತಾ ಇಲ್ಲ. ತುಂಬಾ ಜನ ಯೂಸ್ ಮಾಡೋದು ಗೂಗಲ್ ಪೇ, ಫೋನ್ ಪೇ ಮತ್ತೆ ಪೇಟಿಎಂ. ಇಂಥ ಅಪ್ಲಿಕೇಶನ್ ಗಳು ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದರಿಂದ ನೀವು ಈ ಅಪ್ಲಿಕೇಶನ್ ಗಳನ್ನ ಕೂಡ ನಿಮ್ಮ ಫ್ರೆಂಡಿನ ಮೊಬೈಲ್ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡಿಸ್ಕೊಂಡು ನೀವು ಒಳ್ಳೆ ದುಡ್ಡನ್ನು ಅರ್ನಿಂಗ್ ಮಾಡಬಹುದು. 10 ಜನಕ್ಕೆ ರೆಫರ್ ಮಾಡಿದ್ರೆ ಸಾಕು 100 ರೂಪಾಯಿ ದುಡ್ಡು ನಿಮಗೆ ಒಂದೇ ದಿನಕ್ಕೆ ಅರ್ನಿಂಗ್ ಆಗಿ ಸಿಗುತ್ತೆ. ತುಂಬಾ ಏನು ಕೆಲಸ
ಮಾಡೋದಿಲ್ಲ, KYC ಮಾಡಂಗಿಲ್ಲ, ಏನೂ ಇಲ್ಲ. ಒಂದೇ ಒಂದು ನಿಮಿಷದ ಕೆಲಸ ಮಾಡ್ತೀರ ಅಂದ್ರೆ ಸಾಕು, ನಿಮಗೆ ಫ್ರೀಯಾಗಿ ಅರ್ನಿಂಗ್ ಬರುತ್ತೆ. ನಾನು ಇದೇ ಆಫರ್ ಅನ್ನ ಬಳಸಿಕೊಂಡು 5300 ರೂಪಾಯಿ ದುಡ್ಡನ್ನು ಅರ್ನಿಂಗ್ ಮಾಡ್ಕೊಂಡಿದ್ದೀನಿ. ನಂತರ ನೀವು ಕೂಡ ಈ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡಬಹುದು. ಇನ್ನು ಎರಡನೇ ಅಪ್ಲಿಕೇಶನ್ ಅಲ್ಲಿ ನೀವು ಅರ್ನಿಂಗ್ ಮಾಡಬೇಕು ಅಂದ್ರೆ ಇದರ ಲಿಂಕ್ ಅನ್ನ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಗ್ರೋಮಮ್ ಅಂತ ಅಪ್ಲಿಕೇಶನ್ ಸಿಗುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್, OTP ಮತ್ತೆ KYC ಎಲ್ಲ ಇರುತ್ತೆ. ಕಂಪ್ಲೀಟ್ ಮಾಡ್ಕೊಂಡು ಲಾಗಿನ್ ಮಾಡಿ. ಲಾಗಿನ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ರೀತಿ ನಮಗೆ ಇಂಟರ್ಫೇಸ್ ಸಿಗಾಕೊಳ್ಳುತ್ತೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡೋದು ಕೂಡ ತುಂಬಾ ಸಿಂಪಲ್. 1 ಗಂಟೆ ಕೆಲಸ ಮಾಡ್ತೀರಾ ಅಂದ್ರೆ 800 ರಿಂದ 900 ರೂಪಾಯಿ ದುಡ್ಡು ನಿಮಗೆ ಅರ್ನಿಂಗ್ ಆಗಿ ಸಿಗುತ್ತೆ. ಅದೇಗೆ ಅಂತಂದ್ರೆ ಕೆಳಗಡೆ ನೋಡಿ ಸೆಲ್ ಅಂಡರ್ ಅಂತ ನಮ್ಗೆ ಆಪ್ಷನ್ ಇದೆ. ಇಲ್ಲಿ ನಮಗೆ ಇನ್ಶೂರೆನ್ಸ್ ಮತ್ತೆ ಕ್ರೆಡಿಟ್ ಕಾರ್ಡು, ಪರ್ಸನಲ್ ಬ್ಯಾಂಕ್ ಅಕೌಂಟ್, ಸೇವಿಂಗ್ಸ್ ಬ್ಯಾಂಕು, ಇನ್ವೆಸ್ಟ್ಮೆಂಟ್, ಡಿಮ್ಯಾಟ್ ಅಕೌಂಟ್ ಅಂತ ತುಂಬಾನೇ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಡಿಮ್ಯಾಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ನೋಡಿ ಎಂ ಸ್ಟಾಕ್ಸ್ ಅಪ್ಲಿಕೇಶನ್ ಅಲ್ಲಿ ಇವಾಗ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀರಾ ಅಂದ್ರೆ ನಿಮಗೆ 800 ರೂಪಾಯಿ ದುಡ್ಡು ಸಿಗುತ್ತೆ. ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ರೆ 200 ರೂಪಾಯಿ ಸಿಗುತ್ತೆ. ಮತ್ತೆ ಕೆಳಗಡೆ ಬಂದ್ಬಿಟ್ಟು ನೋಡಿ ಫಸ್ಟ್ ಟ್ರೇಡ್ ಅನ್ನ ಮಾಡ್ತೀರಾ ಅಂತಂದ್ರೆ 500 ರೂಪಾಯಿ ಸಿಗುತ್ತೆ. ಎಂ ಸ್ಟಾಕ್ಸ್ ಅಪ್ಲಿಕೇಶನ್ ಅಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಇರಬೇಕು. ಈ 2 ಡಾಕ್ಯುಮೆಂಟ್ಸ್ ಇದೆ ಅಂತಂದ್ರೆ 1 ಅವರ್ ಒಳಗಡೆ ನೀವು ಡಿಮ್ಯಾಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಡಿಮ್ಯಾಟ್ ಅಕೌಂಟ್ ಓಪನ್ ಆಗ್ತಿದ್ದಂಗೆ 200 ರೂಪಾಯಿ ನಿಮಗೆ ದುಡ್ಡು ಸಿಗುತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಮತ್ತೆ ನೀವು ಸಿಂಗಲ್ ಟ್ರೇಡ್ ಅನ್ನ ಮಾಡಿದ್ರಿ ಅಂತಂದ್ರೆ 100 ರೂಪಾಯಿನೋ 200 ರೂಪಾಯಿನೋ ನೀವು ಅದಕ್ಕೆ ದುಡ್ಡನ್ನ ಆಡ್ ಮಾಡಿ ಒಂದು ಸಿಂಗಲ್ ಟ್ರೇಡ್ ಅನ್ನ ಬೈ ಮತ್ತೆ ಸೆಲ್ ಮಾಡ್ಕೊಂಡ್ರಿ ಅಂತಂದ್ರೆ ಅಪ್ಲಿಕೇಶನ್ ಅಲ್ಲಿ 550 ರೂಪಾಯಿ ನಿಮಗೆ ದುಡ್ಡು ಸಿಗುತ್ತೆ. ಟೋಟಲ್ ಆಗಿ 1 ಗಂಟೆಯ ಕೆಲಸಕ್ಕೆ ನಿಮಗೆ 800 ರೂಪಾಯಿ ದುಡ್ಡು ಸಿಗುವಂತದ್ದು. ಕೆಳಗಡೆ ನೀವು ಸೆಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೊಂದು ಲಿಂಕ್ ಸಿಗುತ್ತೆ. ಇದನ್ನ ನೀವು SMS ನ ಮೂಲಕ ಮತ್ತೆ ವಾಟ್ಸ್ಆಪ್ ನ ಮೂಲಕ ಕೂಡ ಶೇರ್ ಮಾಡಬಹುದು. ಯಾರಿಗೆ ಬೇಕಾದ್ರೂ ಸೇಲ್ ಮಾಡಿ ಅಥವಾ ಯಾರಿಗೆ ಬೇಕಾದ್ರೂ ನೀವು ಈ ಒಂದು ಲಿಂಕ್ ಅನ್ನ ಶೇರ್ ಮಾಡಬಹುದು. ಅಥವಾ ಅದೇ ಲಿಂಕಿನ ಮುಖಾಂತರ ನೀವು ಕೂಡ ಈ ಒಂದು ಆಪ್ಷನ್ ಅನ್ನ ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ನಿಮ್ಗೂ ಕೂಡ ಅರ್ನಿಂಗ್ ಬರುತ್ತೆ. ಜೊತೆಗೆ ನಿಮ್ಮ ಲಿಂಕ್ ಅನ್ನ ಬೇರೆ ಬೇರೆ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿಕೊಂಡು ಅವರು ಕೂಡ ನಿಮ್ಮ ಲಿಂಕ್ ಇಂದಾನೆ ಎಂ ಸ್ಟಾಕ್ಸ್ ಅಪ್ಲಿಕೇಶನ್ ಅಲ್ಲಿ ಆಫರ್ ಅನ್ನ ಕಂಪ್ಲೀಟ್ ಮಾಡಿದ್ರು ಅಂತಂದ್ರೆ ಅವ್ರಿಗೂ ಕೂಡ ದುಡ್ಡು ಸಿಗುತ್ತೆ. ಸೇಮ್ ಟು ಸೇಮ್ ನಮ್ಗೆ ಇಲ್ಲಿ ಏಂಜಲ್ ಒನ್ ಇದೆ, ಮತ್ತೆ ನುವಾಮ ಇರುವಂತದ್ದು, 5paisa ಇದೆ, ತುಂಬಾನೇ ನಮ್ಗೆ ಇಲ್ಲಿ ಅಪ್ಲಿಕೇಶನ್ ಗಳಿದೆ. ಎಲ್ಲಾನು ಕೂಡ ಇನ್ಸ್ಟಾಲ್ ಮಾಡಿಕೊಂಡು KYC ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ ಸಾಕು ನಿಮಗೆ ಅರ್ನಿಂಗ್ ಅನ್ನೋದು ಬರುವಂತದ್ದು. ಅದೇ ರೀತಿಯಲ್ಲಿ ನಮ್ಗೆ ಇಲ್ಲಿ ನೋಡಿ ಸೇವಿಂಗ್ಸ್ ಅಕೌಂಟ್ ಕೂಡ ಇದೆ. ಆನ್ಲೈನ್ ಮುಖಾಂತರ ಬ್ಯಾಂಕ್ ಅಕೌಂಟ್ ಗಳನ್ನ ಓಪನ್ ಮಾಡ್ತೀರಾ ಅಂತಂದ್ರೆ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ 1350 ರೂಪಾಯಿ ನಿಮಗೆ ದುಡ್ಡು ಸಿಗ್ತಾ ಇದೆ. 1 ಗಂಟೆ ಕೆಲಸ ಇರುತ್ತೆ ಅಷ್ಟೇ. ಆ 1 ಗಂಟೆ ಕೆಲಸ ನಿಮಗೆ ಇಷ್ಟು ದುಡ್ಡು ಸಿಗುವಂತದ್ದು. ಜೆನ್ಯೂನ್ ಆಗಿ ನಿಮಗೆ ಈ ಅಪ್ಲಿಕೇಶನ್ ಅಲ್ಲಿ ದುಡ್ಡು ಸಿಗುತ್ತೆ. ತುಂಬಾನೇ ಬ್ಯಾಂಕ್ ಅಕೌಂಟ್ಸ್ ಇರುವಂತದ್ದು. ಯಾವ್ದನ್ನ ಬೇಕಾದ್ರೂ ನೀವು ಇಲ್ಲಿ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ನೀವು ಫಾರ್ ಎಕ್ಸಾಂಪಲ್ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂತೀರಾ ಅಂದ್ರೆ ಸೆಲ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸ್ಆಪ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಶೇರ್ ವಿತ್ ಕಸ್ಟಮರ್ ಅಂತ ಬರುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಸರಿ ನೀವು ಈ ಒಂದು ಲಿಂಕ್ ಅನ್ನ ಶೇರ್ ಮಾಡಿ. ಶೇರ್ ಮಾಡ್ತಿದ್ದಂಗೆ ಕೆಳಗಡೆ ನೋಡಿ ನಮಗೆ ಒಂದು ಲಿಂಕ್ ಜನರೇಟ್ ಆಗಿದೆ. ಈ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೊಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಈ ಪೇಜ್ ಅಲ್ಲಿ ನಿಮಗೆ ಬರುವಂತಹ ಒಂದಷ್ಟು ಡೀಟೇಲ್ಸ್ ಗಳನ್ನ ಫಿಲ್ ಮಾಡಬೇಕಾಗುತ್ತೆ. ಅಂದ್ರೆ ಮೊಬೈಲ್ ನಂಬರ್ ಕೇಳ್ತಾ ಇದೆ, ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಆಫರ್ ಅನ್ನ ಕಂಪ್ಲೀಟ್ ಮಾಡ್ತೀರಾ ಅಂತಂದ್ರೆ ಅಂದ್ರೆ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಎಷ್ಟು ದುಡ್ಡು ನಿಮ್ಗೆ ಅಲೌಟ್ ಆಗಿರುತ್ತೆ ಅಷ್ಟು ದುಡ್ಡು ಕೂಡ ಡೈರೆಕ್ಟ್ ಆಗಿ ನಿಮ್ಮ ಅಪ್ಲಿಕೇಶನ್ ಗೆ ಸಿಗುವಂತದ್ದು. ಇಲ್ಲಿ ನೋಡಿ ಆಕ್ಸಿಸ್ ಬ್ಯಾಂಕ್ ಗೆ 800 ರೂಪಾಯಿ ಇದೆ. ಈ ರೀತಿ ತುಂಬಾನೇ ನಮ್ಗೆ ಇಲ್ಲಿ ಸೆಲ್ ಅನ್ನೋ ಆಪ್ಷನ್ ಗಳಿದೆ. ಎಲ್ಲಾನು ಕೂಡ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಅರ್ನಿಂಗ್ ಮಾಡಬಹುದು. ನಾನು ಕೂಡ ಈ ಅಪ್ಲಿಕೇಶನ್ ನಲ್ಲಿ ಲೀಡ್ಸ್ ಅನ್ನ ಆಲ್ರೆಡಿ ಜನರೇಟ್ ಮಾಡಿದ್ದೀನಿ. ಸಿಂಪಲ್ ಆಗಿ ನಾನು ಒಂದು ಡಿಮ್ಯಾಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು 175 ರೂಪಾಯಿ ದುಡ್ಡನ್ನು ಅರ್ನಿಂಗ್ ಮಾಡಿದ್ದೀನಿ. ನೋಡಿ ನನಗೆ 175 ರೂಪೀಸ್ ದುಡ್ಡು ಇಲ್ಲಿ ಅರ್ನಿಂಗ್ ಆಗಿ ಸಿಕ್ಕಿದೆ. ಈ ರೀತಿ ನೀವು ಪ್ರತಿ ಗಂಟೆಯ ಕೆಲಸಕ್ಕೆ ಈ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಅನ್ನ ಮಾಡಬಹುದು. 800 ರಿಂದ 900 ರೂಪಾಯಿ ದುಡ್ಡು ನಿಮಗೆ ಸಿಗುತ್ತೆ. ಜೊತೆಗೆ ನಿಮ್ಮ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಪಕ್ಕಾ ಟ್ರಾನ್ಸ್ಫರ್ ಆಗುತ್ತೆ. ವ್ಯಾಲೆಟ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂತಂದ್ರೆ ನಾನು ಈ ಅಪ್ಲಿಕೇಶನ್ ಅಲ್ಲಿ 4866 ರೂಪಾಯಿ ದುಡ್ಡನ್ನು ಅರ್ನಿಂಗ್ ಮಾಡಿದ್ದೀನಿ. ಎಲ್ಲಾನು ಕೂಡ ನನ್ನ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಮಾಡ್ಕೊಂಡಿದ್ದೀನಿ. ಇನ್ಸ್ಟೆಂಟ್ ಆಗಿ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸೆಟಲ್ ಆಗುವಂತದ್ದು. ನಾನು ಆಲ್ರೆಡಿ ಪ್ರೂಫ್ ಅನ್ನು ತೋರಿಸಿದ್ದೀನಿ. ಮತ್ತೆ ಬೇಕು ಅಂದ್ರೆ ಮತ್ತೊಂದ್ಸಲ ಪ್ರೂಫ್ ಅನ್ನು ತೋರಿಸ್ತಾ ಇದ್ದೀನಿ ನೋಡಿ. ಆಗ್ಲೇ ಬಂದ್ಬಿಟ್ಟು ನನ್ನ ಬ್ಯಾಂಕ್ ಅಕೌಂಟ್ಗೆ ಪೇಮೆಂಟ್ ರಿಸೀವ್ ಆಗಿದೆ. 28 ರೂಪಾಯಿ ನನಗೆ TDS ಕಟ್ ಆಗ್ಬಿಟ್ಟು 573 ರೂಪಾಯಿ ದುಡ್ಡು 544 ರೂಪಾಯಿ 35 ಪೈಸೆ ನನಗೆ ದುಡ್ಡು ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಆಗಿದೆ. ಬ್ರೋ ಹಂಗ ಅಂದ್ಬಿಟ್ಟು ಬ್ರೋ 573 ರೂಪಾಯಿ ವಿಡ್ರಾ ಮಾಡಿದ್ರಿ ದುಡ್ಡು ಕಮ್ಮಿ ಬಂದಿದ್ದಿಲ್ಲ ಅಂತ ನೀವು ಅನ್ಬೇಡಿ. 28 ರೂಪಾಯಿ 65 ಪೈಸೆ ನನಗೆ TDS ಕಟ್ ಆಗಿದೆ. 544 ರೂಪಾಯಿ ನನ್ನ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗಿರುವಂತದ್ದು ಈ ಒಂದು ಅಪ್ಲಿಕೇಶನ್ ಅಲ್ಲಿ. ನಂತರ ನೀವು ಕೂಡ ಈ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಅನ್ನ ಮಾಡಬಹುದು. ಐ ಥಿಂಕ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಜೆನ್ಯೂನ್ ಆಗಿದೆ ಅಪ್ಲಿಕೇಶನ್. ಈ 2 ಅಪ್ಲಿಕೇಶನ್ ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಫೋನ್ ಅಲ್ಲೇ ನೀವು ಅರ್ನಿಂಗ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಕೂಡಲೇ ಕಮೆಂಟ್ ಅನ್ನ ಮಾಡಿ ತಿಳಿಸಬಹುದು. ಸಿಗೋಣ.